ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ಈ ಹಿಂದಿನ ಸಂಚಿಕೆಯಲ್ಲಿ ನಾವು ಸುಕನ್ಯಾ ಸಮೃದ್ಧಿ ಸ್ಕೀಮ್ ಬಗ್ಗೆ ಸಾಕಷ್ಟು ಉಪಯುಕ್ತವಾದ ಮಾಹಿತಿಯನ್ನು ತಿಳಿದುಕೊಂಡಿದ್ದೀವಿ. 10 ವರ್ಷಕ್ಕಿಂತ ಕೆಳಗಿನ ವಯಸ್ಸಿನ ಹೆಣ್ಣು ಮಕ್ಕಳ ಒಂದು ಆರ್ಥಿಕ ಭವಿಷ್ಯಕ್ಕಾಗಿ ಈ ಸುಕನ್ಯಾ ಸಮೃದ್ಧಿ ಯಾವ ರೀತಿಯಲ್ಲಿ ಸಹಕಾರಿ ಆಗುತ್ತೆ ಅಂತ ನಾವು ತಿಳ್ಕೊಂಡಿದ್ದೀವಿ. ಅದೇ ರೀತಿ ಮುಂದಿನ ಹಂತವಾಗಿ ಈ ಸುಕನ್ಯಾ ಸಮೃದ್ಧಿ ಸ್ಕೀಮ್ ಹಾಗೂ ಈ SIP-ನಲ್ಲಿ ಚೈಲ್ಡ್ ಪ್ಲಾನ್ಗಳಿದೆ, ಮ್ಯೂಚುವಲ್ ಫಂಡ್ಗಳಲ್ಲಿ ನಾನಾ ರೀತಿಯಾದ ಒಂದು SIP ಚೈಲ್ಡ್ ಪ್ಲಾನ್ಗಳಿರೋದ್ರಿಂದ ಈ ಕೆಲವರಲ್ಲಿ ಒಂದು ರೀತಿಯ ಒಂದು ಪ್ರಶ್ನೆ ಇರಬಹುದು. ಈಗ ಎರಡನ್ನು ತಗೋಬೇಕಾ ಅಥವಾ ಯಾವುದು ಒಳ್ಳೆಯದು ಅನ್ನುವಂತಹ ಒಂದು ಆಯ್ಕೆಯ ಗೊಂದಲ. ಹಾಗಾಗಿ ಈ ವಿಚಾರವಾಗಿ ನಮ್ಮ ಜೊತೆ ಸಾಕಷ್ಟು ಉಪಯುಕ್ತದ ಮಾಹಿತಿಯನ್ನು, ಮುಖ್ಯವಾಗಿ ಈ ಚೈಲ್ಡ್ ಪ್ಲಾನ್ ಮತ್ತು ಸುಕನ್ಯಾ ಸಮೃದ್ಧಿ ಸ್ಕೀಮ್ನ ಒಂದು ವಿಶೇಷತೆಗಳ ಬಗ್ಗೆ, ಅದರ ಆಯ್ಕೆಯನ್ನು ಹೇಗೆ ಮಾಡಿಕೊಳ್ಬೇಕು ಅದರ ಬಗ್ಗೆ ಸಾಕಷ್ಟು ಉಪಯುಕ್ತದ ಮಾಹಿತಿಯನ್ನು ನಾಲೆಜ್ಬಲ್ ಸಂಸ್ಥೆಯ ಸ್ಥಾಪಕರಾದ ವಿನೋದ್ ತಂತ್ರಿ ಅವರು ನಮ್ಮ ಜೊತೆ ಇವತ್ತು ಹಂಚಿಕೊಳ್ಳಲಿಕ್ಕಿದ್ದಾರೆ. ಹಾಗಾಗಿ ಬನ್ನಿ ಕಾರ್ಯಕ್ರಮವನ್ನು ಬರಮಾಡ್ಕೊಳ್ಳೋಣ. ನಮಸ್ಕಾರ ವಿನೋದ್ ತಂತ್ರಿ ಅವರು. ನಮಸ್ಕಾರ. ಹೋದ ಸಾರಿ ತಾವು ಸುಕನ್ಯಾ ಸಮೃದ್ಧಿ ಸ್ಕೀಮ್ ಬಗ್ಗೆ ಸಾಕಷ್ಟು ಉಪಯುಕ್ತದ ಮಾಹಿತಿಯನ್ನು ತಿಳಿದುಕೊಂಡಿದ್ದೀರಿ, ಹೇಳ್ಕೊಟ್ಟಿದ್ದೀರಿ. ಹಾಗಾಗಿ ಮತ್ತೆ ಕೆಲವರಲ್ಲಿ ಗೊಂದಲ ಇರ್ಬೋದು. ಹಾಗಿದ್ರೆ ಈ ಆಯ್ಕೆ ಗೊಂದಲ ಅಂತ ನಾನು ಹೇಳಿದ ಹಾಗೆ ಸುಕನ್ಯಾ ಸಮೃದ್ಧಿ ಒಳ್ಳೆಯದಾ ಅಥವಾ ಮ್ಯೂಚುವಲ್ ಫಂಡ್, SIP ಪ್ಲಾನ್, ಚೈಲ್ಡ್ ಪ್ಲಾನ್ ಸಾಕಷ್ಟು ಇದಾವೆ ಮಾರುಕಟ್ಟೆಯಲ್ಲಿ, ಏನು ಮಾಡಬೇಕು ಅನ್ನೋಂಥ ಪ್ರಶ್ನೆ ಒಂದಷ್ಟು ಮಂದಿಗೆ ಇರ್ಬೋದು ಅಂತ ನನಗೆ ಅನಿಸುತ್ತೆ. ಹಾಗಾಗಿ ಈ ಒಂದು ಪ್ರಶ್ನೆಯನ್ನು ಇಟ್ಕೊಂಡು ತಜ್ಞರಾಗಿ ತಾವು ಏನು ಹೇಳ್ತೀರಿ ಅಂತ. ಓಕೆ, ಸೊ ಪ್ರಥಮವಾಗಿ ಇದೊಂದು ಒಳ್ಳೆ ಪ್ರಶ್ನೆ. ಫಸ್ಟ್ ಆಫ್ ಆಲ್, ಯಾವುದೇ ಒಂದು ಇನ್ವೆಸ್ಟರ್ ಮ್ಯೂಚುವಲ್ ಫಂಡ್ ಆಲ್ರೆಡಿ ಮಾಡ್ತಾ ಇದ್ದಾರಾದ್ರೆ, ಹಳೆ ಒಂದು ವಿಡಿಯೋದಲ್ಲಿ ಸುಕನ್ಯಾ ಸಮೃದ್ಧಿ ಬಗ್ಗೆ ಮಾತಾಡಿದ್ವಿ. ಸೊ ಇದು ಬೇಕಾ ಅದು ಬೇಕಾ ಅಂತ ಹೇಳೋ ಒಂದು ಪ್ರಶ್ನೆ ಬರೋದು ಒಂದು ಸಹಜ. ನಾನು ಯಾವಾಗಲೂ ಹೇಳೋದು, ಕೆಲವು ಸಲ ಎರಡು ಆಪ್ಷನ್ಸ್ಗಳು ಚೆನ್ನಾಗಿದೆ ಅಂತ ಕಂಡ್ರೆ ದಿಸ್ ಆರ್ ದ್ಯಾಟ್, ಓಕೆ, ಕಿಂತ ನಾವು ದಿಸ್ ಆ್ಯಂಡ್ ದ್ಯಾಟ್ ಮಾಡಿ ಅಂತೇಳಿ. ಓಕೆ, ಸೊ ಸುಕನ್ಯಾ ಸಮೃದ್ಧಿ ಏನು ಅಂತ ಒಂದು ಒಳ್ಳೆ ಸ್ಕೀಮು. ನಾವು ಅದಕ್ಕೂ ಮ್ಯೂಚುವಲ್ ಫಂಡ್ಗೂ ಕಂಪೇರ್ ಮಾಡೋದು ಅಷ್ಟು ಸೂಕ್ತ ಅಲ್ಲ ಅಂತ ಕಾಣುತ್ತೆ. ಏನು, ಓಕೆ, ಇದ್ರ ಬಗ್ಗೆ ನಾವು ಡೀಟೇಲ್ ನಂಬರ್ಸ್ ಹಾಕೊಂಡು ಅನಾಲಿಸಿಸ್ ಮಾಡೋಣ. ಓಕೆ, ಅದು ಡೆಫಿನೆಟ್ ಆಗಿ ಮಾಡೋಣ. ಅದು ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ ಆಯಿತು, ಅದು ಮಾಡೋಣ ನಾವು. ವೀಕ್ಷಕರು ಅದನ್ನು ನೋಡಬೇಕು. ಓಕೆ, ಆದರೆ ಕಾನ್ಸೆಪ್ಚುಲಿ ನೋಡಿದ್ರೆ ಒಂದು ಗೌರ್ಮೆಂಟ್ ಸ್ಕೀಮಿಗೂ ಒಂದು ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಸ್ಕೀಮಿಗೂ ನಾವು ಕಂಪೇರ್ ಮಾಡೋದು ಅಷ್ಟು ಸೂಕ್ತ ಅಲ್ಲ, ಒಂದು ಪಾಯಿಂಟ್. ಸೆಕೆಂಡ್ ಏನು ಅಂತ ಹೇಳಿದ್ರೆ, ನಾವು ಹೇಗೆ ಒಂದು ಊಟ ಮಾಡುವಾಗ ಅನ್ನದಿಂದ ನಮ್ಮ ಹೊಟ್ಟೆ ತುಂಬುತ್ತಾದರೆ ನಾವು ಅನ್ನ ಮಾತ್ರ ತಿನ್ನೋದಿಲ್ಲ. ಅನ್ನಕ್ಕೆ ಸಾಂಬಾರು ಇರುತ್ತೆ, ಅನ್ನಕ್ಕೆ ಪಲ್ಯ ಇರುತ್ತೆ, ಅದಕ್ಕೆ ಚಟ್ನಿ ಇರುತ್ತೆ, ಅದರಿಂದ ಏನೋ ಒಂದು ಬಜ್ಜಿ ಇರುತ್ತೆ, ಉಪ್ಪಿನಕಾಯಿ ಬೇಕು. ಕರೆಕ್ಟ್. ಸೊ ಹಾಗೇನೆ ನಿಮ್ಮ ಇನ್ವೆಸ್ಟ್ಮೆಂಟು ಡೈವರ್ಸಿಫೈ ಆಗಿರಬೇಕು. ಓಕೆ, ನಿಮಗೆ ಸಾಧ್ಯ ಆಗತ್ತೆ ಆದರೆ ಓಕೆ ಎರಡೂ ಮಾಡೋದು ಒಂದು ಒಳ್ಳೆ ಒಂದು. ಯಾಕೆಂದರೆ ಒಂದು ನಿಮಗೆ ಸ್ಟೆಬಿಲಿಟಿ ಕೊಡುತ್ತೆ. ಗೌರ್ಮೆಂಟ್ ಸ್ಕೀಮು, ಅಶ್ಯೂರ್ಡ್ ರಿಟರ್ನ್ಸು 8.2%, ಏನು ನಿಮಗೆ ಮಾರ್ಕೆಟ್ ಟೆನ್ಷನ್ ಇಲ್ಲ. ಓಕೆ, ಇದಿಲ್ಲ. ಸೆಕೆಂಡ್, ನಿಮಗೆ ರಿಟರ್ನ್ಸ್ ವೈಸು ಪೊಟೆನ್ಷಿಯಲ್ ಟು ಗಿವ್ ಹೈಯರ್ ರಿಟರ್ನ್ಸ್. ಓಕೆ, ರಿಟರ್ನ್ಸ್ ಮಾತ್ರ ನೋಡ್ತಾ ಇದ್ದೀನಿ ಆದರೆ ಓಕೆ ನಿಮಗೆ ಮ್ಯೂಚುವಲ್ ಫಂಡ್ SIP ಡೆಫಿನೆಟ್ಲಿ ಒಳ್ಳೆ ವರ್ಕ್ ಆಗುತ್ತೆ. ಬಟ್ ನೀವು ಡೈವರ್ಸಿಫಿಕೇಷನ್ ಪಾಯಿಂಟ್ ಆಫ್ ವ್ಯೂ ನೋಡ್ತಾ ಇದ್ದೀರಾ ಆದರೆ ನಿಮಗೆ ಒಂದು 40,000 ರೂಪಾಯಿ ಇನ್ವೆಸ್ಟ್ ಮಾಡ್ಲಿಕ್ಕೆ ಆಗುತ್ತೆ ವರ್ಷಕ್ಕೆ ಅಂತ ಆದರೆ ಒಂದು 50% ಮಾಡ್ಬೋದು. ಇಲ್ಲ ನಿಮಗೆ ವರ್ಷಕ್ಕೆ 3 ಲಕ್ಷ ರೂಪಾಯಿ ಹಾಕೋ ಕೆಪಾಸಿಟಿ ಇದೆಯಾ ಅಂತ ಆದರೆ 1.5 ಲಕ್ಷ ಹಾಕ್ಬೋದು. ಓಕೆ, ಇದು ಎರಡನ್ನೂ ಮಾಡ್ಬೋದು. ಸೊ ನಿಮ್ಮ ರಿಸ್ಕ್ ಟೇಕಿಂಗ್ ಕೆಪಾಸಿಟಿ ಮೇಲೆ, ನಿಮ್ಮ ಇನ್ಕಮ್ ಮೇಲೆ ನೀವು ಡಿಸಿಷನ್ ತಗೋಬೇಕೋ ಹೊರತು ಯಾವ್ದು ಚೆನ್ನಾಗಿದೆ ಅಂಥೇಳಿ ಅಲ್ಲ. ಒಂದು ಇನ್ನೊಂದು ಪಾಯಿಂಟ್ ಇಂಪಾರ್ಟೆಂಟ್ ಏನಂದರೆ, ನಮ್ಮ ಮುಂಚಿನ ವಿಡಿಯೋದಲ್ಲೂ ನೀವು ಹೇಳಿದ್ರಿ, ಯಾಕಂದರೆ ಈ ಸುಕನ್ಯಾ ಸಮೃದ್ಧಲ್ಲಿ ವಿಡ್ರಾ ಮಾಡೋ ಆಪ್ಷನ್ ಇಲ್ಲ. ಓಕೆ, ಅದು ಪಾಸಿಟಿವ್ ಆ್ಯಕ್ಚುಲಿ. ವೇರಸ್ ಮ್ಯೂಚುವಲ್ ಫಂಡಲ್ಲಿ 2 ವರ್ಷ ಆದಮೇಲೆ ಇಷ್ಟ ಆಯಿತು, ಕಡಿಮೆ ಆಯಿತು, ಹೆಚ್ಚಾಯಿತು, ತೆಗೆದುಬಿಡೋಣ. ಇನ್ವೆಸ್ಟ್ ಮಾಡುವಾಗ ಎಲ್ಲರೂ ಬರ್ತಾರೆ, 15 ವರ್ಷನೇ ಇನ್ವೆಸ್ಟ್ ಮಾಡ್ತೀನಿ ಅಂತ ಹೇಳ್ತಾರೆ. ಕರೆಕ್ಟ್. ಬಟ್ ಮತ್ತೆ 15 ತಿಂಗಳಾದ್ಮೇಲೆ ಅವರಿಗೆ ಏನು ಮನಸ್ಸು ಚೇಂಜ್ ಆಗುತ್ತೆ, ಸ್ವಲ್ಪ ವಿಡ್ರಾ ಮಾಡಬಹುದಾ? ಹೌದು, ವಿಡ್ರಾ ಮಾಡೋಣ, ಪ್ರಾಫಿಟ್ ಬುಕ್ ಮಾಡ್ಕೊಳ್ಳೋಣ, ಅಥವಾ ಲಾಸ್ ಆಗ್ತಾ ಇದೆ ತೆಗ್ದುಬಿಡೋಣ. ಕರೆಕ್ಟ್. ನಾವು ಎಷ್ಟು SIP ಕಾನ್ಸೆಪ್ಟ್ ಎಷ್ಟು ಹೇಳಿದ್ರು ಅದೊಂದು ಮನಸ್ಸು ಚಂಚಲ ಆಗ್ತಾ ಇರುತ್ತೆ. ಓಕೆ, ಆಚೆ ನ್ಯೂಸ್ ನೋಡ್ತಾರೆ, ಏನೋ ನೋಡ್ತಾರೆ, ಮಾರ್ಕೆಟ್ ಬೀಳುತ್ತೆ, ಅದು ಇದು ನೋಡಿಕೊಂಡು ಚಂಚಲ ಆಗಿ. ಸೊ ಹಾಗಿರ್ಬೇಕಾದ್ರೆ ಒಂದು ಬ್ಯಾಲೆನ್ಸ್ಡ್ ಅಪ್ರೋಚ್ ನಿಮಗೆ ಬೇಕಂತಾದರೆ, ನಿಮಗೆ ಫೈನಾನ್ಷಿಯಲಿ ಪಾಸಿಬಿಲಿಟೀಸ್ ಇದೆಯಂತಾದರೆ ಡೆಫಿನೆಟ್ಲಿ ಎರಡಕ್ಕೂ ಹೋಗ್ಬೋದು. ಕಂಪ್ಯಾರಿಟಿವ್ ನಾವು ಬೇರೆ ಫೀಚರ್ಸನ್ನು ನೋಡಿದ್ರೆ ಮ್ಯೂಚುವಲ್ ಫಂಡಲ್ಲಿ ನೀವು ಎನಿ ಟೈಮ್ ವಿಡ್ರಾ ಮಾಡ್ಬೋದು. ಓಕೆ, ನಿಮಗೆ ವೆರೈಟೀಸ್ ಇದೆ. ಫ್ಲೆಕ್ಸಿ ಕ್ಯಾಪು, ಮಲ್ಟಿ ಕ್ಯಾಪು, ಲಾರ್ಜ್ ಕ್ಯಾಪು, ಹೀಗೆ ವೆರೈಟೀಸ್ ಇದೆ. ELSS ಈಕ್ವಿಟಿ ಲಿಂಕ್ಡ್ ಸೇವಿಂಗ್ ಸ್ಕೀಮ್ ಅಂತ ಇದೆ. ಅದರಲ್ಲೂ ನಿಮಗೆ ಸೆಕ್ಷನ್ 80C 1.5 lakhs ತನಕ ಏನು ಇದು ಸಿಗುತ್ತೆ, ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತೆ, ಅದೊಂದಿದೆ.
ರಿಟರ್ನ್ಸ್ ವೈಸ್ ನೋಡಿದ್ರು ಮ್ಯೂಚುವಲ್ ಫಂಡ್ ಡೆಫಿನೆಟ್ಲಿ ಹೈಯರ್ ರಿಟರ್ನ್ಸ್ ಕೊಟ್ಟಿದೆ ಓವರ್ ಅ ಲಾಂಗ್ ಪೀರಿಯಡ್ ಆಫ್ ಟೈಮ್. ಕರೆಕ್ಟ್. ಓಕೆ, ಯಾಕಂದರೆ ಈ ಎರಡು ಇನ್ವೆಸ್ಟ್ಮೆಂಟು ನಾವು ಒಂದು 15+21 ಇಯರ್ಸ್ ಟೈಪ್ ಇನ್ವೆಸ್ಟ್ಮೆಂಟ್ ನೋಡ್ತಾ ಇದ್ದೀವಿ. ಸೊ ಇದು ಎರಡು ಕಂಪೇರ್ ಮಾಡಿದ್ರೆ ನಮಗೆ ಕಂಪ್ಯಾರಿಷನ್ ಕರೆಕ್ಟ್ ಫೀಚರ್ಸಲ್ಲಿ ಬರೋದಿಲ್ಲ. ಒಂದು ನಿಮಗೆ ಕೆಪಾಸಿಟಿ ಇದ್ದರೆ ದುಡ್ಡು ಚೆನ್ನಾಗಿ ಆಗುತ್ತಾದರೆ ನೀವು ಎರಡರಲ್ಲೂ ಹಾಕಿ. 50-50 ಆಯ್ಕೆ ಒಳ್ಳೆಯದು ಅಂತ ಹೇಳ್ತೀವಿ. ಹೌದು, 50-50 ಆಯ್ಕೆ ಹಾಕ್ಬೋದು. ಸೊ ಅದು ಒಂದು ಇಂಪಾರ್ಟೆಂಟ್ ಥಿಂಗ್. ಸೊ ನೀವು SIP ಕಂಟಿನ್ಯೂ ಮಾಡ್ತೀರಿ ಲಾಂಗ್ ಟರ್ಮ್ ಆದರೆ ಡೆಫಿನೆಟ್ಲಿ SIP ಒಂದು ಒಳ್ಳೆ ರಿಟರ್ನ್ಸ್. ಸರ್, ಹಾಗಿದ್ರೆ ಇವಾಗ ಒಂದು ರಿಟರ್ನ್ಸ್ ಅನ್ನ ಒಂದು ನೋಡೋದಿದ್ರೆ ಸಾಮಾನ್ಯವಾಗಿ ಇನ್ವೆಸ್ಟ್ ಮಾಡೋರು ಅದನ್ನು ರಿಟರ್ನ್ಸ್ ಎಷ್ಟು ಸಿಗುತ್ತೆ ಅಂತ ಫಸ್ಟ್ ಕೇಳೋದೇ ಅದೇ ಪ್ರಶ್ನೆ. ಹಾಗಾಗಿ ಒಂದು ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ ಪ್ರಕಾರ ಯಾವ ರೀತಿ ಒಂದು ವ್ಯಾಲ್ಯೂಬಲ್ ಇನ್ಫಾರ್ಮೇಶನ್ ಕೊಡ್ತೀರಾ ಅಂತ ನಮ್ಮ ವೀಕ್ಷಕರಿಗೆ? ಸೊ ಈಗ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ ಮಾಡೋದಾದರೆ ಒಂದು ಇಂಪಾರ್ಟೆಂಟ್ ನಮಗೆ ಎಷ್ಟು ವರ್ಷ ಇನ್ವೆಸ್ಟ್ಮೆಂಟ್ ಮಾಡಬೇಕು ಎರಡರಲ್ಲೂ ಸೇಮ್ ತಗೋತೀನಿ ನಾನು. ಸೇಮ್. ಓಕೆ. ರಿಟರ್ನ್ಸ್ ತಗೊಳ್ಬೇಕಾದ್ರೆ ನಮಗೆ ಸುಕನ್ಯಾ ಸಮೃದ್ಧಿಯಲ್ಲಿ 8.2% ಅಂತ ಖಾತ್ರಿ ಇದೆ. ಕರೆಕ್ಟ್. ಈಗ ಅಟ್ ಲೀಸ್ಟ್ ಸೊ 8 ಹೋಗ್ಬೋದು. ಓಕೆ, ಬಟ್ 8.2 ತನಕ ಇರುತ್ತೆ. ಒಂದು ಮ್ಯೂಚುವಲ್ ಫಂಡ್ ಬಂದಾಗ ಈಗ ಅದರಲ್ಲಿ ಇಷ್ಟೇ ಗ್ಯಾರಂಟಿಡ್ ರಿಟರ್ನ್ ಅಂತ ಎಲ್ಲೂ ಇರೋದಿಲ್ಲ. ಓಕೆ, ಸೊ ನಾವು ಅದಕ್ಕೆ ಏನು ಮಾಡಬೇಕು, ನಾವು ಪಾಸ್ಟ್ ರಿಟರ್ನ್ಸ್ ನೋಡಬೇಕಾಗತ್ತೆ. ಅದರಲ್ಲೂ ನಾನು ಬೆಸ್ಟ್ ಪರ್ಫಾರ್ಮಿಂಗ್ ಫಂಡ್ ಹಿಡ್ಕೊಂಡು ಇಲ್ಲಿ ಕ್ಯಾಲ್ಕುಲೇಷನ್ ಮಾಡೋದು ತಪ್ಪಾಗುತ್ತೆ. ಸೊ ನಾವೇನು ಮಾಡಿದ್ವಿ, ಕ್ಯಾಟಗರಿ ರಿಟರ್ನ್ಸ್ ತೆಗೆದ್ವಿ. ಕ್ಯಾಟಗರಿ ರಿಟರ್ನ್ಸ್ ಈಗ ನಾನು ಇಲ್ಲಿ ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ. ಸೊ ಕ್ಯಾಟಗರಿ ರಿಟರ್ನ್ಸ್ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಮಲ್ಟಿ ಕ್ಯಾಪ್ ಫಂಡ್ ಒಂದು 40 ಮಲ್ಟಿ ಕ್ಯಾಪ್ ಫಂಡ್ ಇರ್ಬೋದು. ಎಲ್ಲ ಮಲ್ಟಿ ಕ್ಯಾಪ್ ಫಂಡ್ ಇದ್ದು ಎವರೇಜ್ ರಿಟರ್ನ್ ಎಷ್ಟು ಅಂತ ನಾನು ತೆಗೆದ್ರೆ, ಸೊ ಮಲ್ಟಿ ಕ್ಯಾಪ್ ಇದ್ದು 10 ಇಯರ್ ಎವರೇಜ್ ರಿಟರ್ನ್ಸ್ ಸುಮಾರು 15% ಕೊಟ್ಟಿದೆ. ಭಾಳ ಚೆನ್ನಾಗಿ ಕೊಟ್ಟಿದೆ. ಹೌದು. ಸೊ ELSS ಫಂಡ್ ನಿಮಗೆ ಸೆಕ್ಷನ್ 80C ಬೆನಿಫಿಟ್ಗೋಸ್ಕರ ನೀವು ಕನ್ಯಾ ಸಮೃದ್ಧಿ ಆಗ್ತಾ ಇದ್ದೀರಾ ಆದರೆ ನಿಮಗೆ ELSS ಇಕ್ವಿಟಿ ಲಿಂಕ್ಡ್ ಸೇವಿಂಗ್ಸ್ ಸ್ಕೀಮ್ ಅಂತ ಇದೆ, ಅದು 13.83% ಕಾಂಪೌಂಡಿಂಗ್ ಆ್ಯನ್ಯುವಲೈಸ್ಡ್ ಕೊಟ್ಟಿದೆ. ಓಕೆ. ಫ್ಲೆಕ್ಸಿ ಕ್ಯಾಪ್ ಫಂಡ್ 14% ಕೊಟ್ಟಿದೆ. ಲಾರ್ಜ್ ಕ್ಯಾಪ್ ಫಂಡ್ 12.41% ಕೊಟ್ಟಿದೆ. ಹಾಗೆಯೇ ಪ್ರತಿಯೊಂದು ಮ್ಯೂಚುವಲ್ ಫಂಡ್ಗಳಲ್ಲಿ ಚೈಲ್ಡ್ ಪ್ಲ್ಯಾನ್ಸ್ ಅಂತ ಇದೆ. ಓಕೆ. ಓಕೆ. ಸೊ ನಾನು ಚೈಲ್ಡ್ ಪ್ಲ್ಯಾನ್ಸ್ ಅನ್ನೋದು ಲಿಸ್ಟ್ ತೆಗೆದೆ. ಅದರಲ್ಲೂ 1,000 ಕೋಟಿಗಿಂತ ಹೆಚ್ಚು ಮ್ಯಾನೇಜ್ ಮಾಡ್ತಾ ಇರೋ ಫಂಡ್ಗಳು, ಅದರಲ್ಲೂ 10 ಇಯರ್ಸ್ 10 ವರ್ಷ ಆಗಿರೋ ಫಂಡ್ಗಳನ್ನು ನಾನು ತೆಗೆದ್ರೆ ಅದ್ರ ರಿಟರ್ನು ಅಪ್ರಾಕ್ಸಿಮೇಟ್ಲಿ ಒಂದು 13% ಹತ್ರ ಇದೆ. 12-13%. ಓಕೆ. ಅದರಲ್ಲೂ ಕಡಿಮೆ ರಿಸ್ಕ್ ಇರೋದು ಅಂತ ಹೇಳಿದ್ರೆ 75% ಇಕ್ವಿಟಿ, 25% ಬಾಂಡ್ ಇರೋ ಸ್ಕೀಮ್ಸ್ಗಳು, ಕಾಂಬಿನೇಷನ್ಸ್ಗಳಿದ್ದಾವೆ. ಸೊ ಕನ್ಸರ್ವೇಟಿವ್ ಸ್ಕೀಮ್ಗಳಿದ್ದಾವೆ. ಬಟ್ ಆದ್ರೂ ಸುಮಾರು 12-13% ರಿಟರ್ನ್ ಆ ಕ್ಯಾಟಗರಿ ಕೊಟ್ಟಿದೆ. 4-5% ಜಾಸ್ತಿ ಕೊಟ್ಟಿದೆ ಅಂತ. 4-5% ಜಾಸ್ತಿ ಕೊಟ್ಟಿದೆ. ಓಕೆ. ಸೊ ಹಾಗೆ ನೋಡೋದಾದರೆ ನಾನು ಇದರಲ್ಲಿ ಲೋಯೆಸ್ಟ್ ತಗೊಂಡ್ರೆ 12% ರಿಟರ್ನ್ ಅಂತ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ, ಸೊ ಕ್ಯಾಲ್ಕುಲೇಟ್ ಮಾಡೋಣ ಬನ್ನಿಗೆ, ವಾಪಸ್ ನಾವು ಸ್ಕ್ರೀನಿಗೆ ಹೋಗ್ತೀವಿ. ಸೊ ಇಲ್ಲಿ ನೋಡಿದ್ರೆ ನಾನು ಏನು ತಗೊಂಡಿದ್ದೀನಿ, ಇಯರ್ಲಿ ಇನ್ವೆಸ್ಟ್ಮೆಂಟ್ 1,50,000 ಅಂತ ಹಾಕ್ತೀನಿ. ಮ್ಯಾಕ್ಸಿಮಮ್ ತಗೊಂಡ್ಬಿಡೋಣ. 1,50,000. ಎಕ್ಸ್ಪೆಕ್ಟೆಡ್ ರಿಟರ್ನ್ಸು 8.2%. ಇನ್ವೆಸ್ಟ್ಮೆಂಟ್ ಟೆನ್ಯೂರ್ ಎಷ್ಟು ವರ್ಷ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅದು 15 ವರ್ಷ. ಮೆಚುರಿಟಿ ಅಥವಾ ವಿಡ್ರಾವಲ್, ಮೆಚುರಿಟಿ ಅಮೌಂಟ್ 21ನೇ ವರ್ಷಕ್ಕೆ ಅವರಿಗೆ ಮಗುಗೆ ಸಿಗುತ್ತೆ ಅಥವಾ ಪೇರೆಂಟ್ಸಿಗೆ ಸಿಗುತ್ತೆ ಅಂತ ಹಾಕಿದ್ರೆ ನಾನು ಇಲ್ಲೊಂದು ಚಾರ್ಟ್ ಡ್ರಾ ಮಾಡಿದ್ದೀನಿ. ಸೊ ಇದರಲ್ಲಿ ನಿಮಗೆ ಕಾಣ್ತಾ ಇದೆ ಸುಮಾರು 50 ಇಯರ್ಸ್ ಆಗಬೇಕಾದ್ರೆ ಮಗು ಹತ್ರ ಅಥವಾ ಆ ಇನ್ವೆಸ್ಟ್ಮೆಂಟಲ್ಲಿ ಸುಕನ್ಯಾ ಸಮೃದ್ಧಿಯಲ್ಲಿ ಸುಮಾರು 50 ಲಕ್ಷ ರೂಪಾಯಿ ಒಟ್ಟಾಗಿರುತ್ತೆ. ಆ 50 ಲಕ್ಷ 8.2% ಆ್ಯನ್ಯುವಲ್ ಕಂಪೌಂಡಿಂಗಲ್ಲಿ ತೋರಿಸ್ತಾ ಇದ್ದೀವಿ. ಸೊ 5 ವರ್ಷ ಮತ್ತೆ ಇನ್ವೆಸ್ಟ್ಮೆಂಟ್ ಮಾಡಿಲ್ಲ. ಸೊ ಇದೇನು ಕನ್ಸಿಡರೇಷನ್ ಅಂತ ಹೇಳಿದ್ರೆ, ಮಗು ಹುಟ್ಟಿದೆ, ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಓಕೆ ಅಂತ ಕನ್ಸಿಡ್ರೇಷನು. ಸೊ ಆ ಹೆಣ್ಣು ಮಗುಗೆ 74 ಲಕ್ಷ ರೂಪಾಯಿ ಒಟ್ಟಾಗಿರುತ್ತೆ. ಓಕೆ, ಸುಕನ್ಯಾ ಸಮೃದ್ಧಿಯಲ್ಲಿ. ಇದನ್ನೇ ನಾನೀಗ ಮ್ಯೂಚುವಲ್ ಫಂಡಲ್ಲಿ ಎಕ್ಸ್ಪೆಕ್ಟೆಡ್ ರಿಟರ್ನ್, ಅಂದರೆ ಮ್ಯೂಚುವಲ್ ಫಂಡಲ್ಲಿ ಗ್ಯಾರಂಟಿಡ್ ರಿಟರ್ನ್ ಇಲ್ಲ, ಎಕ್ಸ್ಪೆಕ್ಟೆಡ್ ರಿಟರ್ನ್ ಯಾವುದೇ ಒಂದು ಸ್ಕೀಮಲ್ಲಿ ನೀವು ಹಾಕ್ತೀರಿ, ಆ್ಯನ್ಯುವಲಿ ನೀವು 1,50,000 ರೂಪಾಯಿ ಹಾಕ್ತೀರಾ. ಓಕೆ, ಮ್ಯೂಚುವಲ್ ಫಂಡಲ್ಲಿ ಮಂತ್ಲಿ ಆಪ್ಷನ್ಸು ಇದೆ. ಓಕೆ, ಆದ್ರೂ ಸೇಮ್ ಕ್ಯಾಲ್ಕುಲೇಷನ್ ಪಾಯಿಂಟ್ ಆಫ್ ವ್ಯೂ ನೋಡಿದ್ರೆ ನಾನು 12% ಎವರೇಜ್ ರಿಟರ್ನ್ ಫಾರ್ 15 ಇಯರ್ಸ್ ತಗೊಂಡಿದ್ದೀನಿ, ವಿಚ್ ಈಸ್ ಡೀಸೆಂಟ್ ರಿಟರ್ನ್ ಹೇಳೋದಾದರೆ, ಕನ್ಸಿಡರ್ ಮಾಡೋದಾದರೆ. ಸೊ 15ನೇ ವರ್ಷಕ್ಕೆ ಸುಕನ್ಯಾ ಸಮೃದ್ಧಿಯಲ್ಲಿ ನಿಮಗೆ 50 ಲಕ್ಷ ಸಿಗ್ತಾ ಇತ್ತು, ಇದರಲ್ಲಿ 71 ಲಕ್ಷ ಸಿಗುತ್ತೆ. 21ನೇ ವರ್ಷಕ್ಕೆ ಸುಕನ್ಯಾ ಸಮೃದ್ಧಿಯಲ್ಲಿ 74 ಲಕ್ಷ ಸಿಗ್ತಾ ಇತ್ತು, ಇಲ್ಲಿ 1,26,00,000 ಸಿಗುತ್ತೆ. ಓಕೆ, ನಂಬರ್ ಬಹಳ ಅಟ್ರಾಕ್ಟಿವ್ ಅಂತ ಅನ್ಸುತ್ತೆ. ನಂಬರ್ ತುಂಬ ಅಟ್ರಾಕ್ಟಿವ್ ಅಂತ ಅನಿಸುತ್ತೆ. ಅದಕ್ಕೆ ನಾನು ಇಲ್ಲಿ ಬರೆದಿದ್ದೀನಿ ಮ್ಯೂಚುವಲ್ ಫಂಡ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್ ಅಂತೇಳಿ. ಆದ್ರೂ ನೀವು ಯಾವುದೇ ಒಂದು ಹಳೆ ಒಂದು 15 ವರ್ಷದ ಹಿಂದೆದು ಒಂದು ಫಂಡ್ ತೆಗೆದು ನೋಡಿದ್ರೆ
ಒಂದು ಎವರೇಜ್ ಪರ್ಫಾರ್ಮಿಂಗಿಂತ ಕೆಳಗಿರೋ ಫಂಡ್ಸ್, ಬೆಸ್ಟ್ ಫಂಡ್ಸ್ ಅಲ್ಲ, ಎವರೇಜ್ಗಿಂತ ಕಡಿಮೆ ಇರೋ ಫಂಡ್ಸು 12% ಕೊಟ್ಟಿದ್ದಾವೆ. ಕರೆಕ್ಟ್. ಓಕೆ, ಸೊ ಹಾಗಿರಬೇಕಾದ್ರೆ ದಿಸ್ ಮ್ಯಾಥಮೆಟಿಕಲ್ ಪಾಯಿಂಟ್ ಆಫ್ ವ್ಯೂ ನೋಡಿದ್ರೆ ಇದು ಒಂದು ಒಳ್ಳೆ ಆಪ್ಷನ್. ಬಟ್ ನೀವು ಕೇಳಿದ ಪ್ರಶ್ನೆಗೆ ಯಾವುದು ಉತ್ತಮ ಅಂತ ಕೇಳಿದ್ರೆ, ಅವರಿಗೆ ಕೆಪಾಸಿಟಿ ಇದ್ದರೆ ಎರಡನ್ನೂ ಹಾಕಿದ್ರೆ, ಇಲ್ಲಿ 1.5 ಲಕ್ಷ ಹಾಕೋ ಕೆಪಾಸಿಟಿ ಇದೆ. ಇವತ್ತು ಅಂದರೆ 1.5 ಲಕ್ಷ ಅಂತ ಹೇಳಿದ್ರೆ 12,500 ರೂಪಾಯಿ ಆಯಿತು, 25,000 ರೂಪಾಯಿ ಮಂತ್ಲಿ. ತುಂಬ ಜನ ಇಂಥ ಒಂದು ಕ್ಯಾಟಗರಿ ಇನ್ಕಮ್ ಬ್ರ್ಯಾಕೆಟಲ್ಲಿ ಇದ್ದವ್ರು ಇದ್ದಾರೆ. ಸೊ ಹಾಕಿದ್ರೆ 74 ಲಕ್ಷ ಪ್ಲಸ್ 1,26 ಲಕ್ಷ, ಸುಮಾರು 2 ಕೋಟಿ ಆ ಮಗುಗೆ 21ನೇ ವರ್ಷಕ್ಕೆ ಕೈಗೆ ಸಿಗುತ್ತೆ. ನಿಜ. ಓಕೆ, ಸೊ ಅದನ್ನು ನಾವು ಗಮನಕ್ಕಿಟ್ಕೋಬೇಕು. ಇಲ್ಲಿ ನಾನು ತೋರಿಸಿರೋ ರಿಟರ್ನ್ಸ್ ಏನಿದೆ ಇದು ಹೀಗೇನೆ ಇದಾಗೋದಿಲ್ಲ, ಇದು ಹೆಚ್ಚು ಆಗ್ಬೋದು ಕಡಿಮೆನೂ ಆಗ್ಬೋದು. ಬಟ್ ನಾವು ಒಂದು ಅಪ್ರಾಕ್ಸಿಮೇಟ್ ಎಕ್ಸ್ಪೆಕ್ಟೆಡ್ ರಿಟರ್ನ್ ಇಲ್ಲಿ ತೋರಿಸ್ತಾ ಇದ್ದೀವಿ. ಸೊ ಮ್ಯಾಥಮೆಟಿಕಲ್ ಪಾಯಿಂಟ್ ಆಫ್ ವ್ಯೂ ಹೋದರೆ ನೀವು ಕೇಳಿದ ಪ್ರಶ್ನೆಗೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಮ್ಯೂಚುವಲ್ ಫಂಡು ಅಥವಾ ಚೈಲ್ಡ್ ಪ್ಲಾನ್ ಇನ್ ಮ್ಯೂಚುವಲ್ ಫಂಡ್ ಹೈಯರ್ ರಿಟರ್ನ್ಸ್ ಕೊಡುತ್ತೆ. ಬಟ್ ಇನ್ವೆಸ್ಟರ್ಸ್ಗಳಿಗೆ ಅಥವಾ ನಾನು ವ್ಯೂವರ್ಸ್ಗಳಿಗೆ ಏನು ಹೇಳೋದು ಅಂತ ಹೇಳಿದ್ರೆ, ನಿಮಗೆ ಸಾಧ್ಯ ಇದೆಯಾ ಆದರೆ ಎರಡರಲ್ಲೂ ಹಾಕಿ, ಎರಡರೊಂದು ಕಂಬೈನ್ ಮಾಡುವಂಥದ್ದು ಒಂದು ಒಳ್ಳೆ ಆಪ್ಷನ್. ಓಕೆ, ಅದಕ್ಕೆ ಸೊ ಇದೇ ಒಳ್ಳೆಯದು ಅಂತ ನಾನು ಹೇಳೋದಿಲ್ಲ. ಸೊ ಯಾವುದು ನಿಮಗೆ ಸೂಟಬಲ್ ಆಗುತ್ತೆ, ಇದು ಒಂದು ಆಪ್ಷನ್ ಇದೆ ಅಂತ ಒಂದು ಮನಸ್ಸಲ್ಲಿ ಇಟ್ಕೊಂಡಿರಲಿ ಅಂತ ಹೇಳ್ತೀನಿ. ನಮ್ಮ ವೀಕ್ಷಕರಿಗೆ ಇಷ್ಟು ಹೊತ್ತು ಈ ಸುಕನ್ಯಾ ಸಮೃದ್ಧಿ ಸ್ಕೀಮ್ ಹಾಗೂ ಈ SIP ಮ್ಯೂಚುವಲ್ ಫಂಡಲ್ಲಿ ಚೈಲ್ಡ್ ಪ್ಲಾನ್ ಮುಖ್ಯವಾಗಿ ಇರುವಂಥದ್ದು, ಇದರೆರಡರ ವ್ಯತ್ಯಾಸ ಮತ್ತು ರಿಟರ್ನ್ ವಯಸ್ಸು ಏನು ಮತ್ತು ಈ ಎರಡು ಕಂಬೈನ್ ಮಾಡೋದ್ರಿಂದ ಯಾವ ರೀತಿಯ ಒಂದು ಪ್ರಯೋಜನವನ್ನು ಪಡೆದುಕೊಳ್ಬೋದು ಅನ್ನೋದ್ರ ಬಗ್ಗೆ ಸಾಕಷ್ಟು ಉಪಯುಕ್ತವಾದ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೀರಿ. ಅದಕ್ಕಾಗಿ ಧನ್ಯವಾದಗಳು. ಧನ್ಯವಾದ. ವೀಕ್ಷಕರೇ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.